ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಟಿಕೆಟ್ ಬೆಕ್ಕಟ್ಟಿಗೆ ಸಿಲುಕಿ ಬೆಕ್ಕಳಿಸಿದ ಈಶ್ವರಪ್ಪ, ರಾಮ ಲಕ್ಷ್ಮಣರು ದೂರ ದೂರ ಆಗಿದ್ ಹೇಗೆ? ಮೋದಿ ಹಳೆ ದೋಸ್ತಿ ಮೇಲೆ ಸಿಟ್ಯಾಕೆ, ಸಿಡುಕ್ಯಾಕೆ? ಇದೇ ಹೊತ್ತಿನ ವಿಶೇಷ ಮಿತ್ರದ್ರೋಹ. ಮತ್ತೆ ಶುರುವಾಗಲಿದ್ಯಾ ಬಿಎಸ್ವೈ ಬ್ರಿಗೇಡ್ ವಾರ್? ಈಶು ಎಡ್ಡಿ ಯುದ್ಧಕ್ಕೆ ಕಾರಣರಾದ್ರ ಪ್ರಧಾನಿ ನರೇಂದ್ರ ಮೋದಿ? ರಾಮ ಲಕ್ಷ್ಮಣರು ಕಾದಾಟಕ್ಕೆ ನಿಂತ್ರೆ ಏನಾಗುತ್ತೆ ಗೊತ್ತಾ? ಅಷ್ಟಕ್ಕೂ ಏನಿದು ಮಿತ್ರ ದ್ರೋಹ ಅಂತೀರಾ? ರಾಜ್ಯ ರಾಜಕೀಯದ ಕುಚುಕು ಗೆಳೆಯರ ದೋಸ್ತಿ ಕುಸ್ತಿಯನ್ನ ನಾವಿವ ನೋಡಿ. ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಅಂಬರೀಶ್, ವಿಷ್ಣುವರ್ಧನ್ ರೀಲ್ ಬದುಕಲ್ಲೂ ರಿಯಲ್ ಬದುಕಲ್ಲೂ ಕುಚುಕು ಸ್ನೇಹಿತರು. ರಾಜ್ಯ ರಾಜಕೀಯದಲ್ಲೂ ಇಂಥ ಕುಚುಕು ಗೆಳೆಯರಿದ್ದಾರೆ. ಇವರು ಕೂಡ ದಿಗ್ಗಜರೇ. ಅಷ್ಟಕ್ಕೂ ಇವರಿಬ್ಬರು ಯಾರು ಗೊತ್ತಾ? ಒಬ್ರು ಥೇಟ್ ಅಂಬರೀಶ್ ಥರ. ಹುಂಬಾ ಹುಂಬಾ ಶತ ಹುಂಬಾ, ಹುಂಬಾ ಹುಂಬಾ ಶತ ಹುಂಬಾ, ಪಾಪದಲ್ಲಿ ಮೂಗು ಕುಯ್ದುಕೊಳ್ಳೋನು ಶತ ಹುಂಬಾ. ಮತ್ತೊಬ್ಬ ಕುಚುಕು ಗೆಳೆಯ ವಿಷ್ಣುವರ್ಧನ್ ರಂತೆ ಸ್ನೇಹಕ್ಕಾಗಿ ತ್ಯಾಗ ಮಾಡೋ ಯಾಂದೆ. ಯಾಂದೆ ಯಾಂದೆ ದಟ್ಟ ಯಾಂದೆ, ಯಾಂದೆ ಯಾಂದೆ ದಟ್ಟ ಯಾಂದೆ, ರಕ್ತದಾಗೆ ವಾಶ ಇಲ್ಲದೋನು ನಾಶ ತಿಳಿಯಾಂದೆ. ಇವರಿಬ್ಬರನ್ನ ಶಿವಮೊಗ್ಗದ ಜನ ರಾಮ ಲಕ್ಷ್ಮಣ ಅಂತಾರೆ. ಶಿವಮೊಗ್ಗದ ಜನರ ತನಕ ಹೋಗೋದೇ ಬೇಡ, ಖುದ್ದು ಈಶ್ವರಪ್ಪ ನಾವಿಬ್ರು ರಾಮ ಲಕ್ಷ್ಮಣರು ಅಂತಾರೆ. ನನ್ನ ಮತ್ತು ಯಡಿಯೂರಪ್ಪನವರ ಸಂಬಂಧ ಅಣ್ಣ ತಮ್ಮಂದ್ರ ಸಂಬಂಧ, ರಾಮ ಲಕ್ಷ್ಮಣ ಸಂಬಂಧ. ಯಡಿಯೂರಪ್ಪ ಬೆಂಕಿ ಆದ್ರೆ ಈಶ್ವರಪ್ಪ ಬಿರುಗಾಳಿ. ಇವರಿಬ್ಬರು ಒಂದಾದ್ರೆ ವೈರಿಗೆ ಉಳಿಗಾಲವಿಲ್ಲ ಅನ್ನೋ ವಾತಾವರಣವೂ ಇದೆ. ನಾ ಬೆಂಕಿಯಂತೆ, ನಾ ಗಾಳಿಯಂತೆ, ಈ ಗಾಳಿ ಮುಂದೆ ವೈರಿ ಉಳಿಯುವನೆ. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಅಂತಿದ್ದ ಗೆಳೆಯರ ಮಧ್ಯೆ ಇದೀಗ ಮತ್ತೊಮ್ಮೆ ಬಿರುಕು ಮೂಡಿದ್ಯಾ? ಬಿಎಸ್ವೈ ವರ್ಸಸ್ ಬ್ರಿಗೇಡ್ ಅನ್ನೋ ಮಾತು ಮತ್ತೆ ಕೇಳಿಸ್ತಿದ್ಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವೂ ಇದೆ. ನೆನೆ ಶಿವಮೊಗ್ಗ ಬಿಜೆಪಿ ಘಟಕದಲ್ಲಿ ಹೊಸ ಚರ್ಚೆಯೊಂದು ಶುರುವಾಗಿದೆ. ಆ ಚರ್ಚೆಯಲ್ಲಿ ಈಶ್ವರಪ್ಪ ಕುಚುಕು ಗೆಳೆಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಇದ್ರು. ಚರ್ಚೆಯ ಮುಖ್ಯ ಅಂಶ ಶಿವಮೊಗ್ಗ ನಗರ ಕ್ಷೇತ್ರದ ಟಿಕೆಟ್ ವಿಚಾರ. ಇದೇ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ 33,000 ಮತ ಗಳಿಸಿದ್ದ ಈಶ್ವರಪ್ಪ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಈ ಬಾರಿನೂ ಈ ಕ್ಷೇತ್ರದಿಂದಲೇ ಕೆಎಸ್ ಈಶ್ವರಪ್ಪ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ. ಆದರೆ ಇಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಲು ನಿನ್ನೆ ಸಭೆ ನಡೆಯಿತು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಈ ಬಾರಿ ಶಿವಮೊಗ್ಗ ನಗರದಿಂದ ಕಣಕ್ಕಿಳಿತಾರಾ ಅನ್ನೋದು ಇನ್ನೂ ಕುತೂಹಲ. ಬಿಜೆಪಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎಸ್ ರುದ್ರೇಗೌಡ ಕಳೆದ ಬಾರಿ ಕೆಜೆಪಿಯಿಂದ ಸ್ಪರ್ಧಿಸಿ 278 ಮತಗಳಿಂದ ಸೋಲುಂಡಿದ್ರು. ಈ ಬಾರಿ ಎಸ್ ರುದ್ರೇಗೌಡರಿಗೆ ಟಿಕೆಟ್ ನೀಡೋ ಸಾಧ್ಯತೆ ದಟ್ಟವಾಗಿದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಿಳಕಿ ಕೃಷ್ಣಮೂರ್ತಿ ಕೆಎಸ್ ಈಶ್ವರಪ್ಪ ಕುರಿತಂತೆ ಹಗುರವಾದ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ ಬಾರಿ ಯಡಿಯೂರಪ್ಪ ಈಶ್ವರಪ್ಪರು ಈ ಚುನಾವಣೆಯಲ್ಲಿ ನಿಂತ್ಕೊಂಡಿದ್ರು. ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಒಂದು ಬೂತ್ ಅಂತ ಹೇಳಿದ್ರೆ 25 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು. ಅದಲ್ಲದೆ ನನಗೆ ಗೊತ್ತಿದ್ದ ಒಂದು 500 ಜನ ಕಾರ್ಯಕರ್ತರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಆದ್ರೆ ಒಂದೇ ಒಂದು ಓಟ್ ಆ ಬೂತಲ್ಲಿ ಬಂದಿತ್ತು. ಆದ್ರೆ ಎಷ್ಟು ಅವ್ರ ಬಗ್ಗೆ ಅಭಿಪ್ರಾಯ ಇದೆ ನೀವು ಅರ್ಥ ಮಾಡ್ಕೋಬೇಕು. ಕೆಲಸ ಮಾಡಿದ್ದು ಯಡಿಯೂರಪ್ಪನವರು, ಹಾಳು ಮಾಡಿದ್ದು ಈಶ್ವರಪ್ಪನವರು. ಹಾಗಾಗಿ ಅಲ್ಲ, ಎಲ್ಲರದು ಬೇಕು ನಮಗೆ, ಎಲ್ಲರದು ಬೇಕು. ಯಾಕೆ ಅಂತಂದ್ರೆ ನಮ್ಮ ನೋವನ್ನು ಯಾರು ತಿಳ್ಕೋಬೇಕು. ಹಾಗಾಗಿ ರುದ್ರೇಗೌಡರಿಗೆ ಎಲ್ಲರೂ ಸಹಕಾರ ಕೊಡಬೇಕು. ಗೆಲ್ಸ್ಕೊಂಡ್ಬರೋದು ನಮ್ಮೆಲ್ಲರೂ ಜವಾಬ್ದಾರಿ ಪ್ರಮಾಣ ಮಾಡಿ ಇಲ್ಲಿಂದ ಒಂದು ಪ್ರಮಾಣ ಪೂರ್ವಕ ಹೇಳ್ಬಿಟ್ಟು ನಾವಿಲ್ಲಿಂದ ಹೋಗ್ಬೇಕಾಗಿದೆ. ಅವರ ಹೇಳಿಕೆಗಳು ಇದೀಗ ಬಿಜೆಪಿಯಲ್ಲಿ ಆಂತರಿಕ ಕಲಹ ಹುಟ್ಟುಹಾಕಿವೆ. ಇದೇ ವಿಚಾರವಾಗಿ ಕುಚುಕು ಸ್ನೇಹಿತರು ಏನೇನು ಹೇಳಿದ್ದಾರೆ, ಅದೇ ಮಾತಿನ ಮಧ್ಯೆ ಈಶ್ವರಪ್ಪ ಭಾವುಕರಾದ್ರು. ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಿಳಕಿ ಕೃಷ್ಣಮೂರ್ತಿಯವರ ಹೇಳಿಕೆ ನನಗಂತೂ ತುಂಬ ನೋವು ತಂದಿದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಯಾವ ಅನುಮಾನವೂ ಇಲ್ಲ. ಆದರೆ
ಆ ಬಿಳ್ಕಿ ಕೃಷ್ಣಮೂರ್ತಿಯವ್ರ ಹೇಳಿಕೆ ಒಂದು ರೀತಿ ಅಪಮಾನ ನನಗೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನಮ್ಮ ಜಿಲ್ಲಾಧ್ಯಕ್ಷರು ಅವರ ಅಧ್ಯಕ್ಷ ಆದಾಗಲಿಂದ ಜಿಲ್ಲೆಯ ಉದ್ದಗಲಿಕ್ಕೆ ತಮ್ಮೆಲ್ಲ ಸ್ವಂತ ಕಾರ್ಯವನ್ನು ಬದಿಗೊತ್ತಿ ಪಕ್ಷವನ್ನು ಬಲಪಡಿಸ್ತಾ ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರ ಗೆಲ್ಲಬೇಕು ಅಂತ ಹಗಲಿಡುವ ಕೆಲಸ ಮಾಡ್ತಾ ಇದ್ದಾರೋ ಅವರ ಪರವಾಗಿ ಕೇವಲ ಕೆಲವೇ ಮತಗಳಿಂದ ಹಿನ್ನಡೆ ಆಯಿತು. ಇಲ್ಲದ್ರೆ ಶಿವಮೊಗ್ಗ ನಗರದ ಚಿತ್ರಣ, ಜಿಲ್ಲೆಯ ಚಿತ್ರಣ ಬೇರೆ ಆಗ್ತಾ ಇತ್ತು. ಸೊ ಅವರ ಪರವಾಗಿ ತಾವೆಲ್ಲ ಬಂದಿದ್ದೀರ. ಆ ಬಿಳ್ಕಿ ಕೃಷ್ಣಮೂರ್ತಿಯವ್ರ ಹೇಳಿಕೆ ಒಂದು ರೀತಿ ಅಪಮಾನ ನನಗೆ. ಕೇವಲ ನನಗಲ್ಲ, ನಮ್ಮ ಪಕ್ಷದ ನೊಂದ ಸಾವಿರಾರು ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಅಪಮಾನ ಆಗ್ತಾ ಇದೆ ಅಂತ. ಎಲ್ಲ ನಮ್ಮ ಕಾರ್ಯಕರ್ತರು ನೋವಾಗಿದೆ, ನೋಡೋಣ ಇದೇನು ಅಂತ. ನಾನು ಮತ್ತೆ ರುದ್ರೇಗೌಡರ ಸಂಬಂಧ ಏನು ಅಂತ ನಾನು ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ, ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ತಮ್ಮ ಭಾವನೆಗಳು ನನಗೆ ಅರ್ಥ ಆಗಿದೆ. ಯಾರ ಜೊತೆಗೆ ಏನು ಮಾತಾಡಬೇಕು ಸೂಕ್ತ ಸಂದರ್ಭ ನಾನು ಮಾತನಾಡ್ತೇನೆ. ವಿಚಾರ ನಂಗೆ ಆಗತ್ತರ ತಂದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಕೇಳಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕಾದಷ್ಟಿದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಸಮಾಜದ ಮುಖಂಡರು, ಇತರೆ ಸಮಾಜದ ಮುಖಂಡರು ಬಂದಿದ್ದೀರಾ. ರುದ್ರೇಗೌಡರ ಬಗ್ಗೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀರಾ. ನೀವೆಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದು ಅದಕ್ಕಿಂತ ಹೆಚ್ಚು ಪ್ರೀತಿ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡಿರೋದು. ಖುದ್ದು ಈಶ್ವರಪ್ಪ ನಾನು ಯಡಿಯೂರಪ್ಪ ಅಣ್ಣ ತಮ್ಮ ಇದ್ದ ಹಾಗೆ, ರಾಮ ಲಕ್ಷ್ಮಣರು ಅಂತ ಹೇಳ್ತಾರೆ. ಇದೇ ಯಡಿಯೂರಪ್ಪ ತಮ್ಮದೇ ಶಿಷ್ಯನನ್ನು ಬೆಳೆಸೋ ಮಾತುಗಳನ್ನಾಡ್ತಿದ್ದಾರೆ. ಒಟ್ಟೊಟ್ಟಿಗೆ ಬೆಳೆದ ಕುಚುಕು ಗೆಳೆಯರ ಮಧ್ಯೆ ಪದೇ ಪದೇ ಬಿರುಕು ಮೂಡ್ತಲೇ ಇದೆ. ಆದ್ರೀಗ ಈಶ್ವರಪ್ಪ ಬಿಕ್ಕಳಿಸ್ತಾ ಮಾತಾಡುವಷ್ಟರ ಮಟ್ಟಿಗೆ ಅಂತರ ಸೃಷ್ಟಿಯಾಗಿದೆಯಾ ಅನ್ಸುತ್ತೆ. ಅಷ್ಟಕ್ಕೂ ಈಶ್ವರಪ್ಪ ಬಿಕ್ಕಳಿಸಿದ ಆ ಕ್ಷಣವನ್ನ ಮತ್ತೊಮ್ಮೆ ನೋಡ್ಬಿಡಿ. ಕೇವಲ ಕೆಲವೇ ಮತಗಳಿಂದ ಹಿನ್ನಡೆ ಆಯಿತು. ಇಲ್ಲದ್ರೆ ಶಿವಮೊಗ್ಗ ನಗರದ ಚಿತ್ರಣ, ಜಿಲ್ಲೆಯ ಚಿತ್ರಣ ಬೇರೆ ಆಗ್ತಾ ಇತ್ತು. ಆ ಬಿಳ್ಕಿ ಕೃಷ್ಣಮೂರ್ತಿಯವ್ರ ಹೇಳಿಕೆ ಒಂದು ರೀತಿ ಅಪಮಾನ ನನಗೆ. ಕೇವಲ ನನಗಲ್ಲ, ನಮ್ಮ ಪಕ್ಷದ ನನ್ನ ಮತ್ತು ಯಡಿಯೂರಪ್ಪನವ್ರ ಸಂಬಂಧ ಅಣ್ಣ ತಮ್ಮಂದ್ರ ಸಂಬಂಧ, ರಾಮ ಲಕ್ಷ್ಮಣ ಸಂಬಂಧ. ಯಡಿಯೂರಪ್ಪ ಆಪ್ತನ ಬಗ್ಗೆ ಮಾತಾಡ್ತಾ ಗೆಲ್ಲಬೇಕಿತ್ತು, 300 ಮತಗಳ ಅಂತರದಿಂದ ಸೋತ್ರು ಅಂತಾರೆ. ಈತ ಈಶ್ವರಪ್ಪ ಬಿಕ್ಕಳಿಸ್ತಾರೆ. ಅಷ್ಟೇ ಅಲ್ಲ, ನಾವಿಬ್ಬರು ರಾಮ ಲಕ್ಷ್ಮಣ ಅಂತಾರೆ. ರಾಮ ಲಕ್ಷ್ಮಣರಂತಿದ್ದ ಈ ಇಬ್ಬರು ಸ್ನೇಹಿತರ ಮಧ್ಯೆ ಅಂತರ ಸೃಷ್ಟಿಯಾಗಲು ಕಾರಣವೇನು? ಪದೇ ಪದೇ ಜಗಳವಾಡ್ತಾ ಪಕ್ಷದ ವಿಚಾರ ಬಂದಾಗ ಒಂದಾಗ್ತಾ ಸಾಕ್ತಿದ್ದ ದಿಗ್ಗಜರ ಮಧ್ಯೆ ಹುಳಿ ಹಿಂಡಿದ್ಯಾರು? ಅಷ್ಟಕ್ಕೂ ಯಡಿಯೂರಪ್ಪ ಈಶ್ವರಪ್ಪ ದೂರ ಆಗಲು ಕಾರಣ ಯಾರು? ಆದ್ರೆ ಮೋದಿಯ ಈ ಮಾತು ಎಲ್ಲರನ್ನ ಕಾಡುವಂತಿದೆ. ಮೇರೆ ಪುರಾನೆ ಸಾಥಿ ಶ್ರೀಮಾನ್ ಈಶ್ವರಪ್ಪ ಜಿ. ಹೌದು, ಪ್ರಧಾನಿ ಮೋದಿ ಫೆಬ್ರವರಿ 4ರಂದು ಬೆಂಗಳೂರಿನಲ್ಲಿ ಬಿಜೆಪಿಯ ಪರಿವರ್ತನಾ ಯಾತ್ರೆಯ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಈ ಸಮಾರೋಪಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರು ವೇದಿಕೆ ಏರಿ ಗಣ್ಯರನ್ನ ಮಾತಾಡ್ತಿದ್ದಾಗ ಈಶ್ವರಪ್ಪ ಅವರನ್ನ ಗಮನಿಸಿ ಅವ್ರ ಬಳಿ ಬಂದು ಬೆನ್ನು ತಟ್ಟಿ ಮಾತನಾಡಿಸಿದ್ರು. ನಂತರ ಭಾಷಣದಲ್ಲಿ ಈಶ್ವರಪ್ಪ ಅವರನ್ನ ಕುರಿತು ಮೇರಾ ಪುರಾಣ ಸಾಥಿ ಅಂತ ಸಂಬೋಧಿಸಿದ್ರು. ನನ್ನ ಹಳೆ ಗೆಳೆಯ ಅನ್ನೋ ಈ ಮಾತು ಈಶ್ವರಪ್ಪ ಬಗ್ಗೆ ಮೋದಿಗಿರುವ ಮಮಕಾರವನ್ನ ತೋರಿಸುತ್ತೆ. ಮೋದಿಯ ಈ ಮಾತು ಕೇಳಿ ನೆರೆದವರು ಚಪ್ಪಾಳೆ ತಟ್ಟಿದ್ರು. ಮೇರೆ ಪುರಾನೆ ಸಾಥಿ ಶ್ರೀಮಾನ್ ಈಶ್ವರಪ್ಪ ಜಿ. ಇದೀಗ ಬಿಎಸ್ವೈ ಹಾಗೂ ಈಶ್ವರಪ್ಪನವರ ರಾಯಣ್ಣ ಬ್ರಿಗೇಡ್ ನಡುವೆ ಮತ್ತೆ ಭಿನ್ನಾಭಿಪ್ರಾಯ ಶುರುವಾಗಿದೆ. ಯಾವಾಗ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಲ್ಲಿ ಈಶ್ವರಪ್ಪಗೆ ಟಿಕೆಟ್ ತಪ್ಪಿಸೋ ಲಾಬಿ ಶುರುವಾಯಿತೋ ಆಗಲೇ ರಾಯಣ್ಣ ಬ್ರಿಗೇಡ್ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಶಿವಮೊಗ್ಗ ನಗರದಲ್ಲಿ ಏನಾದರೂ ಈಶ್ವರಪ್ಪನವರಿಗೆ ರಾಜಕೀಯವಾಗಿ ತೊಂದರೆ ಕೊಟ್ಟರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮತ್ತೆ ಗರ್ಜಿಸಲಿದೆ. ಇದು ಎಚ್ಚರಿಕೆ. ರಾಯಣ್ಣ ಬ್ರಿಗೇಡ್ ಅಧ್ಯಕ್ಷ ದೊಡ್ಡಯ್ಯ ಈಶ್ವರಪ್ಪಗೆ ಟಿಕೆಟ್ ವಿಚಾರದಲ್ಲಿ ತೊಂದರೆ ಕೊಟ್ರೆ ಮತ್ತೆ ರಾಯಣ್ಣ ಬ್ರಿಗೇಡ್ ಗರ್ಜಿಸುತ್ತೆ ಅಂತ ಎಚ್ಚರಿಸಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ರಾಯಣ್ಣ ಬ್ರಿಗೇಡ್ ಇಂಥದ್ದೊಂದು ಸಂದೇಶವನ್ನ ವೈರಲ್ ಮಾಡ್ತಿದೆ. ಇತ್ತ ಬಿಎಸ್ವೈ ಕೂಡ ಆಪ್ತ ರುದ್ರೇಶ್ ಗೌಡ ಬೆಂಬಲಿಗರ ವಾದವನ್ನ ಮತ್ತು ಅವರೊಂದಿಗಿನ ನಡೆಯನ್ನ ನಾಜೂಕಾಗಿಟ್ಟಿದ್ದಾರೆ. ಕುಚುಕು ಗೆಳೆಯ ಈಶ್ವರಪ್ಪನವರಂತೂ ಏನಾಗುತ್ತೋ ನೋಡೋಣ ಅಂತಿದ್ದಾರೆ. ಸದ್ಯ ಬೆಂಕಿಯ ಕುಲುಮೆ ಆಗಿರೋ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಲ್ಲಿ ಹೊಸದೊಂದು ತಲೆನೋವು ಶುರುವಾಗಿದೆ.
ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವೆ ಇಂಥ ಸಾಕಷ್ಟು ಗೊಂದಲಗಳು ಬಂದಿವೆ ಹೋಗಿವೆ. ಇವರಿಬ್ಬರ ಮುನಿಸಿಗೂ ಸ್ನೇಹಕ್ಕೂ ಒಂದು ಚರಿತ್ರೆಯೇ ಇದೆ. ಯಡಿಯೂರಪ್ಪ ಈಶ್ವರಪ್ಪ ನಡುವಿನ ಮುನಿಸು ಸ್ನೇಹ ಎಂಥದ್ದು? ಈ ರಾಮ ಲಕ್ಷ್ಮಣರ ಮಧ್ಯೆ ಅಂತರ ಸೃಷ್ಟಿಸಿದ್ದು ಯಾರು? ಬ್ರಿಗೇಡ್ ಬಿಎಸ್ವೈ ಮಧ್ಯೆ ಸದ್ಯ ನಡೆಯೋದು ಎಂಥ ಸಮರ ಅಂತ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಈಶ್ವರಪ್ಪ ಯಡಿಯೂರಪ್ಪ ನಡುವಿನ ಸ್ನೇಹ ಮುನಿಸು ಎಂಥದ್ದು? ರಾಮ ಲಕ್ಷ್ಮಣರ ಥರ ಇದ್ದವರ ಮಧ್ಯೆ ಅಂತರ ಸೃಷ್ಟಿಸಿದ್ದು ಯಾರು? ಬಿಎಸ್ವೈ ವರ್ಸಸ್ ಬ್ರಿಗೇಡ್ ಗೆಲ್ಲೋದು ಯಾರು ಅಂತ ತೋರಿಸ್ತೀವಿ ನೋಡಿ. ಶಿವಮೊಗ್ಗ ಬಿಜೆಪಿ ಅಂದ್ರೆ ನೆನಪಾಗೋದೆ ರಾಮ ಲಕ್ಷ್ಮಣರು. ಇವರೇ ಬಿಎಸ್ ಯಡಿಯೂರಪ್ಪ ಹಾಗೂ ಕೆಎಸ್ ಈಶ್ವರಪ್ಪ. ಇವರಿಬ್ಬರನ್ನ ಹಕ್ಕಬುಕ್ಕ ಅನ್ನೋರು ಇದ್ದಾರೆ. ಹಕ್ಕಬುಕ್ಕರಂತೆ ಒಟ್ಟಿಗಿದ್ದುಕೊಂಡು ಪಕ್ಷ ಕಟ್ಟಿದ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಕೈಗೆ ಅಧಿಕಾರ ಪಡೆದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ದಶಕಗಳಿಂದಲೂ ಇವರು ಆಧಾರ ಸ್ತಂಭದಂತಿದ್ದಾರೆ. ಇವರಿಬ್ಬರ ಸ್ನೇಹಕ್ಕೂ ಮುನಿಸಿಗೂ ಒಂದು ರಾಮ ಲಕ್ಷ್ಮಣರಂತಿದ್ರು. ಯಡಿಯೂರಪ್ಪ ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಬಂದ್ರೆ ತಮ್ಮ ಸ್ಕೂಟರ್ನಲ್ಲಿ ಊರೆಲ್ಲ ಓಡಾಡಿಸಿ ಕೊನೆಗೆ ಖಾರ ಮಂಡಕ್ಕಿ ತಿಂದು ಅವರನ್ನ ಬಸ್ಸಿಗೆ ಹತ್ತಿಸಿ ಈಶ್ವರಪ್ಪ ಮನೆಗೆ ಮರಳ್ತಾ ಇದ್ರು. ಪ್ರತಿಭಟನೆ ಮಾಡಿಕೊಂಡೇ ಪ್ರವರ್ಧಮಾನಕ್ಕೆ ಬಂದವರು ಈ ಕುಚುಕು ಗೆಳೆಯರು. ಇದೇ ಗೆಳೆಯರು ಅಧಿಕಾರಕ್ಕೆ ಬಂದ ಮೇಲೆ ಕಚ್ಚಾಡೋಕೆ ಶುರು ಮಾಡಿದ್ರು. ಆಗಾಗ ಮನಸ್ತಾಪವೂ ಬರ್ತಿತ್ತು. ಹಿಂದೆ ನಿಜ ನನಗೂ ಯಡಿಯೂರಪ್ಪನವರು ಗೊಂದಲಗಳಿತ್ತು. ಕೇಂದ್ರ ನಾಯಕರು ಪರಿವಾರ ಪ್ರಮುಖರು ಕೂತು ಬಗೆಹರಿಸ್ಬಿಟ್ರು. ಮುಗಿದ ನಾವು ಅಂಟ ಮಂತ್ರಿದ್ದಾಗಿದ್ದೇವೆ. ಯಡಿಯೂರಪ್ಪ ಮೊದಲ ಬಾರಿ ಶಾಸಕರಾದ ಮೇಲೆ ರಾಜ್ಯ ನಾಯಕರಾಗಿ ಹೊರಹೊಮ್ಮಿದ್ರು. ಪಕ್ಷದಲ್ಲಿ ಹಿಡಿತ ಹೆಚ್ಚಾದಂತೆ ಬಿಬಿ ಶಿವಪ್ಪರಂತಹ ಹಲವರನ್ನ ಯಡಿಯೂರಪ್ಪ ಹಿಂದೆ ತಳ್ಳಿದ್ರು. ಈಶ್ವರಪ್ಪರನ್ನ ಮಾತ್ರ ಜೊತೆಯಲ್ಲಿಟ್ಕೊಂಡಿದ್ರು. ಈ ನಡುವೆ ಪಕ್ಷ ಅಧಿಕಾರಕ್ಕೆ ಬರ್ತಲೇ ಈ ನಾಯಕರ ನಡುವೆ ಬಿರುಕುಂಟಾಯಿತು. ಯಡಿಯೂರಪ್ಪ ಸರ್ವಾಧಿಕಾರಿ ಧೋರಣೆ ಹಾಗೂ ಈಶ್ವರಪ್ಪರ ಅಸ್ತಿತ್ವದ ಕಾರಣಕ್ಕಾಗಿ ಇಬ್ಬರ ನಡುವೆ ಕಂದಕ ಸೃಷ್ಟಿಯಾಯಿತು. ಇದು ಉಳಿಸೋದಕ್ಕೋಸ್ಕರ ನಾವು ಬಂದಿದ್ದೇವೆ. ನಾನು ಯಡಿಯೂರಪ್ಪನವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ನಿಮ್ ಸುತ್ತಮುತ್ತಲಿರಂತ ಹಿಂಬಾಲಕರು ನೀನ್ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳಿಸ್ತಾರೆ. ಅವ್ರು ಸ್ವಾರ್ಥಕ್ಕೆ ಮಾಡ್ತಾರೆ. ಒಂದು ಸಾರಿ ನೀವು ಕೆಜಿಪಿ ಕಟ್ಟಿ ನಿಮ್ಮನ್ನ ಮಣ್ಣು ಮುಕ್ಕಿಸಿದ್ರು ಮತ್ತೆ ಆ ದಿಕ್ಕಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾವಂತೂ ಈ ಪಾರ್ಟಿನ ಉಳಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ. ನಮ್ಮನ್ನು ಬೆಳೆಸಿರೋದು ನಮ್ಮ ಹಿರಿಯರು. ವ್ಯಕ್ತಿ ಮೇಲೆ ಮೋಹ ಅಲ್ಲ. ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಕೊನೆಗೆ. ಜಿಲ್ಲೆಯಲ್ಲಿ ಆಯನೂರು ಮಂಜುನಾಥ್ ಹಾಗೂ ಪುತ್ರ ರಾಘವೇಂದ್ರ ಅವರಿಗೆ ಮನ್ನಣೆ ನೀಡಿದ್ದು ಈಶ್ವರಪ್ಪರಲ್ಲಿ ಆತಂಕ ಹುಟ್ಟಿಸಿತು. ಈ ಕಾರಣದಿಂದಲೇ ಅನಂತಕುಮಾರ್ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದ ಈಶ್ವರಪ್ಪ ಯಡಿಯೂರಪ್ಪರಿಗೆ ಟಾಂಗ್ ನೀಡಲು ಆರಂಭಿಸಿದ್ರು. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಡೆದ ಎಲ್ಲಾ ಭಿನ್ನಮತೀಯ ಸನ್ನಿವೇಶಗಳಲ್ಲಿ ಈಶ್ವರಪ್ಪ ಪಕ್ಷ ನಿಷ್ಠೆ ಹೆಸರಲ್ಲಿ ಯಡಿಯೂರಪ್ಪರ ವಿರುದ್ಧ ಕೆಲಸ ಮಾಡಿದ್ರು ಅನ್ನೋ ವಾದವಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈ ಕೆಜೆಪಿ ಕಟ್ಟಿದ್ರು. ಶಿವಮೊಗ್ಗ ನಗರದಲ್ಲಿ ತಮ್ಮ ಶಿಷ್ಯ ರುದ್ರೇಗೌಡರನ್ನ ಕಣಕ್ಕಿಳಿಸಿ ಈಶ್ವರಪ್ಪ ಸೋಲಿಗೂ ಕಾರಣರಾದರು. ಈ ಕೋಪ ಕೂಡ ಈಶ್ವರಪ್ಪನವರಲ್ಲಿ ಇದ್ದೇ ಇದೆ ಅನ್ನೋರಿದ್ದಾರೆ. ಇವೆಲ್ಲಾ ಕಾರಣಗಳಿಂದಲೇ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಮಾಡಿದ್ರು. ಪಕ್ಕದಲ್ಲೇ ಇದ್ದ ಗೆಳೆಯ ಹಿಂದುಳಿದ ವರ್ಗ ಅಂತ ಎದ್ದು ನಿಂತಾಗ ಯಡಿಯೂರಪ್ಪ ಕೂಡ ದಂಗಾಗಿ ಹೋದ್ರು. ಇದೇ ವೇಳೆಯೇ ಇಬ್ಬರ ಮಧ್ಯೆ ಮಾತಿನ ಯುದ್ಧವೂ ಆಯಿತು. ಕೂಡಲ ಸಂಗಮದಲ್ಲಿ 3 ಲಕ್ಷಕ್ಕೂ ಹೆಚ್ಚಿಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜನ ಸೇರಿದಾಗ ಜನವರಿ 26, 27ನೇ ತಾರೀಕು ಅಮಿತ್ ಶಾ ಡೆಲ್ಲಿ ಕರೆದ್ರು. ನೇರವಾಗಿ ಹೇಳಿದ್ರು ಅಮಿತ್ ಶಾ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಬೇಡಿ. ಕಾಂಗ್ರೆಸ್ನವರು ದಲಿತರಿಗೆ ಹಿಂದುಳಿದವರಿಗೆ ಮೋಸ ಮಾಡಿದ್ದಾರೆ. ನೀವು ತಗೊಂಡ್ರಂತ ಹೆಜ್ಜೆ ಸರಿ ಇದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಮುಂದುವರಿಸಿ. ಈ ಮಾತಿನ ಅಮಿತ್ ಶಾ ಹೇಳಿದ್ರು. ಈಶ್ವರಪ್ಪನವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿ ಸಂಘಟನೆಯನ್ನ ಬಲಪಡಿಸೋಕ್ಕೋಸ್ಕರ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಮೊದಲು ಸ್ಪಷ್ಟ ಮಾಡಲಿ. ರಾಯಣ್ಣ ಬ್ರಿಗೇಡ್ ಕಟ್ಟೋದಾದ್ರೆ ಅದರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಲಿ.
ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಬೇಕು ಅಂದರೆ ಇದ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ಹೋದ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ 4ನೇ ಸ್ಥಾನಕ್ಕೆ ಅವ್ರು ಹೋದರು. ಅವ್ರನ್ನ MLC ಮಾಡಿ ವಿರೋಧ ಪಕ್ಷ ನಾಯಕರು ಮಾಡೋದು ಅಪರಾಧ ಏನು? ಯಾವತ್ತು ತಗಡೂರು ಶಿವಣ್ಣ ಮನಬಂದಂತೆ ಮಾತನಾಡ್ತಿದ್ದಾರೆ. ಅವರು ಚುನಾವಣೆಯಲ್ಲಿ 4ನೇ ಸ್ಥಾನಕ್ಕೆ ಹೋಗಿದ್ರು. ಟಿಕೆಟ್ ಕೊಡೋ ವಿಚಾರದಲ್ಲೂ ಇದೇ ಮೊದಲಿಗೆ ವಿವಾದ ಸೃಷ್ಟಿಯಾಗ್ತಿಲ್ಲ. ಈ ಮುಂಚೆನೂ ಯಡಿಯೂರಪ್ಪ ಪರಿವರ್ತನಾ ರ್ಯಾಲಿ ವೇಳೆ ಬೆಂಬಲಿಗರಿಗೆ ಟಿಕೆಟ್ ಘೋಷಣೆ ಮಾಡ್ತಿದ್ರು. ಆಗ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದು ನೋಡಿ. ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನವ್ರು ಅಲ್ಲೊಂದು ಇಲ್ಲೊಂದು ಘೋಷಣೆ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಯಾವ ಲೆಕ್ಕದಲ್ಲಿ ಮಾಡ್ತಾ ಇರೋ ಗೊತ್ತಿಲ್ಲ. ನಾನು ಕೂಡ ಮಾತಾಡ್ತೀವಿ, ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ರೂಪಕ್ಕೆ ತರ್ತೇವೆ. ಇನ್ನು ತಡ ಈಗ ಸರ್ವೆ ಮಾಡ್ತಿದ್ದಾರೆ ಕೇಂದ್ರದ ನಾಯಕರು. ಎಲ್ಲ ವಿಧಾನಸಭಾ ಕ್ಷೇತ್ರ 124 ವಿಧಾನಸಭಾ ಕ್ಷೇತ್ರ ಸರ್ವೆ ಆಗ್ತಾ ಇದೆ. 2 ಏಜೆನ್ಸಿ ಕೊಟ್ಟು ಸರ್ವೆ ಮಾಡಿಸ್ತಾ ಇದ್ದಾರೆ. ಸರ್ವೆ ತೆಗೆದ ನಂತರ ಅವ್ರಿಗೇನು ರಿಪೋರ್ಟ್ ಬರುತ್ತೆ ಕೇಂದ್ರದ ನಾಯಕರಿಗೆ, ಆ ರಿಪೋರ್ಟನ್ನು ನೋಡಿಕೊಂಡು ರಾಜ್ಯದ ನಾಯಕರ ಜೊತೆಗೂ ಕೂಡ ಚರ್ಚೆ ಮಾಡಿ ಇದನ್ನು ಬಿಡುಗಡೆ ಮಾಡ್ತಾರೆ. ಸದ್ಯ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಲ್ಲಿ ಸೃಷ್ಟಿಯಾಗಿರೋ ಗೊಂದಲ ರಾಜ್ಯ ಬಿಜೆಪಿ ಘಟಕವನ್ನ ಗೊಂದಲದ ಗೂಡಾಗಿಸಿದೆ. ಯಾರ ಪರ ಯಾರು ನಿಲ್ಲಬೇಕು ಅನ್ನೋ ಗೊಂದಲ ಶುರುವಾಗಿದೆ. ಇದೇ ವಿಚಾರದ ಬಗ್ಗೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಕೆಲವರು ಬಂದು ರುದ್ರೇಗೌಡರ ಪರವಾಗಿ ಬಂದದ್ದು ನಿಜ. ನಾನೇನು ಹೇಳಿದ್ದೇನೆ, ಇಂಥ ಹಿರಿಯರ ಬಗ್ಗೆ ಸೀಟ್ ಕೊಡುವಂಥ ಸಂದರ್ಭದಲ್ಲಿ ಅಮಿತ್ ಶಾಜಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನು ಸರ್ವೆ ಮಾಡಿಸಿ ಸೂಕ್ತವಾದ ವ್ಯಕ್ತಿಗಳು ಕೊಡ್ತಾರೆ. ಆದ್ದರಿಂದ ಯಾರ ಬಗ್ಗೆನೂ ನೀವು ಹಗುರವಾಗಿ ಮಾತನಾಡಿದರೆ ಹೋಗಿ ಯಾರಿಗೆ ಸೀಟ್ ಸಿಗುತ್ತೋ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಹೇಳಿ ಕಳಿಸಿದ್ದೇನೆ. ಆದ್ದರಿಂದ ನಮ್ಗೆ ಅಧಿಕಾರನೂ ಇಲ್ಲ. ಆ ಥರ ತೀರ್ಮಾನವನ್ನು ಸ್ವತಃ ಅಮಿತ್ ಶಾಜಿಯವರು ಯಾರಿಗೆ ಕೊಡಬೇಕು ಅನ್ನೋ ಸೀಟ್ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡು. ಇದು ಇಂದು ಯಡಿಯೂರಪ್ಪ ಹೇಳಿದ ಮಾತುಗಳು. ಟಿಕೆಟ್ ಕೊಡೋ ಅಧಿಕಾರ ನನಗಿಲ್ಲ ಅನ್ನೋದನ್ನ BSY ಹೇಳ್ತಿದ್ದಾರೆ. ಚುನಾವಣೆಯು ಇನ್ನೇನು ಮನೆ ಬಾಗಿಲಿಗೆ ಬಂದಿದೆ. ಇಂಥ ಹೊತ್ತಿನಲ್ಲಿ ಬಿಜೆಪಿಯ ಹಿರಿಯ ನಾಯಕರ ಮಧ್ಯೆ ಇಂಥದೊಂದು ಟಿಕೆಟ್ ಗೊಂದಲದ ಗುದ್ದಾಟ ಶುರುವಾಗಿದೆ. ವಿಪಕ್ಷ ನಾಯಕ KS ಈಶ್ವರಪ್ಪ ಅವರಿಗೆ ಟಿಕೆಟ್ ತಪ್ಪಿಸೋಕೆ BSY ಅವರ ಬಂಟ ರುದ್ರೇಗೌಡರು ಮತ್ತು ಅವರ ಟೀಮ್ ಗೇಮ್ ಪ್ಲಾನ್ ಶುರು ಮಾಡಿದೆ. ಇದಕ್ಕೆ ಈಶ್ವರಪ್ಪ ಮತ್ತು ಅವರ ಟೀಮ್ ಯಾವ ರೀತಿ BSYಗೆ ಮತ್ತು ಪಕ್ಷದ ವರಿಷ್ಠರಿಗೆ ಉತ್ತರ ನೀಡ್ತಾರೆ ಅಂತ ಕಾದು ನೋಡಬೇಕಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.